ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಜಿ ಕನ್ನಡ ವ್ಲಾಗ್ಸ್. ನಾನು ಸುಷ್ಮಿತಾ ಜಿ. ನನ್ನ ಇವತ್ತಿನ ವಿಡಿಯೋ ಬಂದುಬಿಟ್ಟು ಒಂದು ಸಿಂಪಲ್ ಆಗಿರೋ ವ್ಲಾಗ್ ಅಷ್ಟೇ. ನೋಡೋಕ್ಕೆ ತುಂಬ ಲೆಂತಿ ಅನಿಸ್ಬೋದು. ಇದು ನಾವು ಕಾರವಾರ ಹೋಗಿರೋದು. ಕಾರವಾರದಲ್ಲಿ ನಾವು ಏನೆಲ್ಲ ಮಾಡಿದ್ವಿ, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಇದೆ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿಯಾಗಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು ಮಧ್ಯದಿಂದ. ನಾವು ಹೋಗಿದ್ದು ಸ್ಯಾಟರ್ಡೆ, ನಾನು ವೀಡಿಯೋ ಮಾಡ್ತಾ ಇರೋದು ಸಂಡೇ. ಇದು ಬಂದುಬಿಟ್ಟು ಅಕ್ಕನ ಮನೆಗೆ ಹೋಗ್ತಾ ಇರೋದು. ನಾವು ಕಾರಲ್ಲೇ ಹೋಗ್ತಾ ಇದ್ದೀವಿ. ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಚಿಕ್ಕಪ್ಪ, ಅಪ್ಪನ ತಮ್ಮ. ಇದು ಅಪ್ಪನ ಸೈಡು ಫ್ಯಾಮಿಲಿ ಹೌದು. ಹಾಗೆ ಅಮ್ಮನ ತಂಗಿನ ಕೂಡ ಇಲ್ಲಿಗೆ ಮದುವೆ ಮಾಡಿಸ್ಕೊಟ್ಟಿರೋದ್ರಿಂದ ಅಮ್ಮನ ಫ್ಯಾಮಿಲಿ ಕೂಡ ಹೌದು. ಈಗ ಇಲ್ಲಿ ನಾವು ಹೋಗ್ತಿರೋದು ಬಂದುಬಿಟ್ಟು ಅಕ್ಕನ ಮನೆಗೆ. ಸ್ವಲ್ಪ ದೂರನೇ ಇದೆ. ಆಟೋದಲ್ಲಾದರೆ 200 ಕೊಡಬೇಕು. ಸೊ ಹಾಗಾಗಿ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಜನ ಆಟೋದಲ್ಲಿ ಹೋದ್ರು, ಸ್ವಲ್ಪ ಜನ ಕಾರಲ್ಲಿ ಹೋಗ್ತಾ ಇದ್ದೀವಿ. ಹಾಗೆಯೇ ಈ ವಿಡಿಯೋ ತುಂಬ ಲೆಂತಿ ಅನ್ನಿಸ್ಬೋದು, ಏಕೆಂದರೆ ತುಂಬ ಚೆನ್ನಾಗಿ ನಾವು ಎಂಜಾಯ್ ಮಾಡಿರೋದು. ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಹಾಗೆ ತುಂಬ ಜನದ ರಿಕ್ವೆಸ್ಟ್ ಕೂಡ ಹೌದು. ಹಾಗಾಗಿ ನಾನು ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಇದೆಲ್ಲ ಬಂದುಬಿಟ್ಟು ನನ್ನ ಫ್ಯಾಮಿಲಿ ನಾನು ಅಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಹೋಗ್ತೀನಿ. ಇವ್ರು ಬಂದುಬಿಟ್ಟು ಕಾರವಾರದಲ್ಲಿರೋದು. ನಾವಿವಾಗ ಶನಿವಾರ ಕಾರವಾರದಲ್ಲಿ ಬಂದಿತ್ತು. ತುಂಬ ಅಂದರೆ ತುಂಬ ಟಯರ್ಡ್ ಆಯಿತು, ಹೇಳ್ಕೊಳಕ್ಕೂ ಆಗಲ್ಲ, ಅಷ್ಟು ಟಯರ್ಡ್ ಆಯಿತು. ಬಟ್ ಅಲ್ಲಿ ಹೋದ್ಮೇಲೆ ತುಂಬಾ ಖುಷಿಯಾಯಿತು. ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದರು ಒಬ್ಬೊಬ್ಬರು ಕೂಡ. ನಾವು ಸ್ಯಾಟರ್ಡೆ ಬೆಳಗ್ಗೆ 5 ಗಂಟೆಗೆ ಕೂತ್ಕೊಂಡಿದ್ದು ಬಸ್ಸಲ್ಲಿ, ಸಂಜೆ ಹೋಗಿ ಮುಟ್ಟಿದ್ದು 5:15. ತುಂಬ ಅಂದರೆ ತುಂಬ ಟಯರ್ಡ್ ಫೀಲ್ ಆಯಿತು. ಆದರೂ ಸ್ವಲ್ಪ ಖುಷಿನೂ ಆಯಿತು. ಮಕ್ಕಳೆಲ್ಲ ಇರೋದಕ್ಕೆ ಸ್ವಲ್ಪ ಹಿಂಸೆ ಆಯಿತು ಅಷ್ಟೇ. ಹಾಗೆ ನಾನಿದು ಹೋಗಿದ್ದು ಕಾರವಾರಕ್ಕೆ ಚಿಕ್ಕವಳಿರಬೇಕಾದ್ರೆ ಹೋಗಿದ್ದೆ. ಅದಾದಮೇಲೆ ಈಗ ಮದುವೆ ಆಗಿ 2 ಮಕ್ಕಳು ಆದಮೇಲೆ ಹೋಗಿದ್ದೀನಿ. ತುಂಬಾ ಖುಷಿಯಾಯಿತು. ಏನೂ ಚೇಂಜಸ್ ಅನ್ನಿಸ್ಲಿಲ್ಲ. ಹಾಗೆ ನಾವಿಲ್ಲಿ ಅತ್ತೆ ಮನೆಗೆ ರೀಚ್ ಆದ್ವಿ. ಇದು ನಮ್ಮ ಅಜ್ಜಿ, ಅಪ್ಪಂದು ದೊಡ್ಡಮ್ಮ. ಇದು ಬಂದುಬಿಟ್ಟು ನಮ್ಮ ಮಾವನ ವೈಫು, ಅತ್ತೆ ಆಗಬೇಕು, ನಾನು ಅಕ್ಕ ಅಂತ ಕರಿತೀನಿ. ಅವರು ಅಷ್ಟೇ ತುಂಬ ಜಾಲಿ ಪರ್ಸನ್, ತುಂಬ ಹ್ಯಾಪಿಯಾಗಿರ್ತಾರೆ, ತುಂಬ ಕಾಮಿಡಿ ಮಾಡ್ತಾರೆ. ಸಖತ್ ಖುಷಿ ಆಗುತ್ತೆ ಅವ್ರನ್ನ ನೋಡೋಕ್ಕೆ. ಹಾಗೆ ಅವರೆಲ್ಲರೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದಾರೆ. ಇದೇ ನನ್ನ ಚಿಕ್ಕಮ್ಮ, ಅಮ್ಮನ ತಂಗಿ. ಹಾಗೆ ಅದು ಬಂದುಬಿಟ್ಟು ಆಂಟಿ. ಇದು ನಮ್ಮಮ್ಮ, ಇವರು ಅತ್ತೆದು ಸೊಸೆ. ನಾನು ನಮ್ಮಮ್ಮನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾ ಇದ್ದೀನಿ. ತುಂಬಾ ಗೇಲಿ ಮಾಡಿದ್ರು, ತುಂಬಾ ತಮಾಷೆ ಮಾಡ್ತಾರೆ. ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡಬೇಕಾದ್ರೂ ಕೂಡ ನಗು ಬರ್ತಾಯಿದೆ ಅವ್ರು ಮಾತಾಡೋದು ನೋಡಿಬಿಟ್ಟು. ಹಾಗೆ ಬಂದಿದ ತಕ್ಷಣ ಎಲ್ಲರಿಗೂ ಒಂದೊಂದು ಬಾಟಲ್ ಜ್ಯೂಸ್ ಕೊಟ್ಟರು. ಹಾಗೆ ಅಲ್ಲಿ ಮಾವಿನಕಾಯಿ ಕಟ್ ಮಾಡ್ತಾಯಿದ್ದಾರೆ, ಅದನ್ನು ತೋರಿಸ್ತಾ ಇದ್ದಾರೆ. ಇದು ಅವ್ರ ಮಗ. ಆಂಟಿನೂ ಕೂಡ ಅಷ್ಟೇ ತುಂಬ ಜಾಲಿಯಾಗಿ ಮಾತಾಡ್ತಿದ್ರು. ಇದು ನನ್ನ ಚಿಕ್ಕಮ್ಮ, ಅಪ್ಪನ ತಮ್ಮಂದು ವೈಫ್. ಇವರು ತುಂಬ ಜಾಲಿ ಪರ್ಸನ್, ದೊಡ್ಡವರು ಅನ್ನೋ ಫೀಲೇ ಬರಲ್ಲ, ಅಷ್ಟು ಜಾಲಿಯಾಗಿದ್ದರು ನಮ್ಮ ಜೊತೆ. ತುಂಬಾ ಖುಷಿಯಾಯಿತು. ಇದು ನನ್ನ ಚಿಕ್ಕಮ್ಮ. ಹಾಗೆ ಹೇಳಿದ್ನಲ್ಲ, ಅಮ್ಮನ ತಂಗಿ ಇವರೇ. ಇವ್ರನ್ನ ಇಂಟ್ರೊಡ್ಯೂಸ್ ಮಾಡೋದೇ ಬೇಡ, ನಂದು ಅಕ್ಕ ಅಂತ, ನಂದಿನಿ ಅಂತ ಅವ್ರ ಹೆಸರು. ನನ್ನ ಅಮ್ಮಂದು ಕಸಿನ್ದು ವೈಫು, ನನಗೆ ಅತ್ತೆ ಆಗಬೇಕು. ಹಾಗೆ ಇದು ಚಿಕ್ಕಪ್ಪ, ನನ್ನ ಚಿಕ್ಕಮ್ಮಂದು ಹಸ್ಬೆಂಡು, ಅಮ್ಮನ ತಂಗಿದ ಹಸ್ಬೆಂಡ್. ಇವರೇ ಕಾರ್ ಡ್ರೈವ್ ಮಾಡ್ಕೊಂಬಂದಿದ್ದು. ಇವ್ರ ಮನೆಗೆ ನಾವು ಹೋಗಿರೋದು. ಹಾಗೆ ಇನ್ನೂ ತುಂಬ ಜನ ಇದ್ದಾರೆ. ಅವ್ರನ್ನೆಲ್ಲ ನಾನು ಬೀಚಿನ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ಅವ್ರು ಬಂದಿಲ್ಲ, ಹಾಗಾಗಿ ಅವರಿಲ್ಲ. ಸೊ ಇದು ನನ್ನ ಚಿಕ್ಕಪ್ಪ, ಅಪ್ಪಂದು ತಮ್ಮ, ಅಂದರೆ ಅಪ್ಪನ ಚಿಕ್ಕಮ್ಮನ ಮಗ. ಇವರೇ ನನಗೆ ವೀಡಿಯೋ ಮಾಡಿಕೊಟ್ಟಿರೋದು. ಹಾಗೆ ವೀಡಿಯೋ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇವರ ಹಸ್ಬೆಂಡ್ ಅವರು. ಹಾಗೆ ನಾನು ಅವ್ರ ಹತ್ರ ಕೇಳ್ತಾ ಇದ್ದೀನಿ, ಕಾರವಾರಕ್ಕೆ ಟ್ರಾವೆಲ್ ಮಾಡಿದ್ದು ಹೇಗೆ ಫೀಲ್ ಆಗ್ತದೆ ಅನ್ನೋದನ್ನು ನಾನು ಅವ್ರ ಹತ್ರ ಕೇಳ್ಕೊಂಡು ಸುಮ್ಮನೆ ಜೋಕ್ ಮಾಡ್ತಾಯಿದ್ದೆ. ಹಾಗೆ ಇಲ್ಲಿ ಮಾವಿನಕಾಯಿಗೆ ಉಪ್ಪು ಖಾರ ಹಾಕ್ಬಿಟ್ಟು ಕೊಡ್ತಿದ್ದಾರೆ, ಸರಿಯಾಗಿ ಹಾಕ್ಕೊಂಡು ತಿಂದಿದ್ದೀವಿ. ಇವರೇ ಅಪ್ಪನ ಅಕ್ಕ. ಹಾಗೆ ಇಲ್ಲಿ ಬಿರಿಯಾನಿ ಮಾಡಿದರು, ಅದನ್ನು ಮಾಡಿರೋದು ಇವರೇ. ಇವ್ರು ನನಗೆ ಮಾವ ಆಗಬೇಕು, ಅತ್ತೆ ಮಗ. ಸೊ ಅವರೇ ಮಾಡಿರೋದು, ಅದನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ಟೇಸ್ಟು ಡಿಫ್ರೆಂಟಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ. ಸೊ ಇದನ್ನು ಫುಲ್ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆಮೇಲೆ ಸರ್ವ್ ಮಾಡ್ತಾರೆ. ಅದು ಮೇಲಿರೋದನ್ನೆಲ್ಲ ತೆಗೆದಿಟ್ರು, ಕಹಿ ಬರುತ್ತಂತೆ. ಹಾಗಾಗಿ ಅದು ಮೇಲಿರೋದನ್ನೆಲ್ಲ ತೆಗೆದ್ಬಿಟ್ಟು ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು. ಹಾಗೆ ನಾನು ಇದನ್ನು ನಂದು ಅಕ್ಕಂಗೆ ವೀಡಿಯೋ ಮಾಡೋಕ್ಕೆ ಕೊಟ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿದ್ದೆ. ಅವರು ವೀಡಿಯೋ ಮಾಡಿಕೊಟ್ಟಿರೋದು ಇದು. ಇದಾದಮೇಲೆ ನಾವೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ.
ಊಟಕ್ಕೆ ಕೂತ್ಕೊಂಡಿರುವಾಗ ಸುಮ್ಮನೆ ಹಾಗೆ ವೀಡಿಯೋ ಮಾಡಿಕೊಂಡೆ. ಇವರೇ ಅಪ್ಪನ ಅಕ್ಕ, ಇವ್ರ ಮನೆಗೆ ನಾವು ಬಂದಿರೋದು. ಬಿರಿಯಾನಿ, ರಾಯ್ತಾ ಮತ್ತು ಕಾಲಿಫ್ಲವರ್ ಫ್ರೈ ಮಾಡಿದ್ರು. ತುಂಬಾ ಟೇಸ್ಟಾಗಿತ್ತು. ನನ್ನ ಚಿಕ್ಕ ಮಗನಿಗಂತೂ ತುಂಬಾ ಇಷ್ಟ ಆಗಿಬಿಡ್ತು. ಫುಲ್ ಅವನೇ ಖಾಲಿ ಮಾಡಿಬಿಟ್ಟ. ಹಾಗೆ ನಾನು ಮನೆಗೆ ಬಂದು ಕೂಡ ಮಾಡಿಕೊಟ್ಟೆ. ತುಂಬ ಇಷ್ಟಪಟ್ಟು ತಿಂದ. ತುಂಬ ಫೇವ್ರೆಟ್ ಫುಡ್ ಅಂತ ಆಯಿತು ಅವನಿಗೆ ಅದು ಕಾಲಿಫ್ಲವರ್ ಫ್ರೈ. ಜಾಸ್ತಿ ಏನಿಲ್ಲ, ಉಪ್ಪು ಖಾರ ಹುಳಿ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಅದನ್ನು ತವಾ ಫ್ರೈ ಮಾಡಿದರು ಅಷ್ಟೇ. ತುಂಬ ಟೇಸ್ಟಾಗಿತ್ತು. ಇವರೇ ಅದನ್ನು ಮಾಡಿದ್ದು. ಎಲ್ರಿಗೂ ಇಷ್ಟ ಆಯಿತು. ನನ್ನ ಮಗ ಅಂತೂ ತುಂಬಾ ಲೈಕ್ ಮಾಡಿ ತಿಂದ. ಹಾಗೆ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತಿದ್ವಿ. ಈಗ ನಾವು ಸಂಜೆ 4 ಗಂಟೆ ಮೇಲೆ ಬೀಚ್ಗೆ ಹೊರಟಿದ್ವಿ. ಅದರದ್ದೇ ವೀಡಿಯೋ ಇದು. ನಾವೆಲ್ಲ ಬೀಚಿಗೆ ಹೊರಟಿರೋ ವೀಡಿಯೋನ ನನ್ನ ಚಿಕ್ಕಪ್ಪ ಕ್ಯಾಪ್ಚರ್ ಮಾಡಿರೋದು. ನಾನು ಅವ್ರ ಕೈಲಿ ಕೊಟ್ಟಿದ್ದೆ ಫೋನ್ ವೀಡಿಯೋ ಮಾಡಿಕೊಡಿ ಅಂತ ಹೇಳಿಬಿಟ್ಟು. ಎಲ್ಲ ಚಿಕ್ಕ ಚಿಕ್ಕ ಕ್ಲಿಪ್ಸ್ನ ನಾನು ಆ್ಯಡ್ ಮಾಡಿ ಒಂದು ಬ್ಲಾಗ್ ಮಾಡಿದ್ದೀನಿ ಅಷ್ಟೇ. ತುಂಬ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ತುಂಬ ಕಡೆ ಫೋನ್ ಇಟ್ಕೊಳ್ಳೋಕ್ಕಾಗಲಿಲ್ಲ. ಮಕ್ಕಳು ಇರೋದ್ರಿಂದ ಅವ್ರನ್ನೂ ನೋಡ್ಕೋಬೇಕಾಗಿರೋದ್ರಿಂದ ವೀಡಿಯೋಸ್ನ ತುಂಬ ಮಾಡೋಕ್ಕಾಗಿಲ್ಲ. ಹಾಗೆ ಇಲ್ಲಿ ನನ್ನ ಮಗ ಮತ್ತು ನಂದು ಅಕ್ಕನ ಮಗಳಿಬ್ಬರು ಕೈ ಹಿಡ್ಕೊಂಡು ಹೋಗ್ತಾಯಿದ್ರು. ಅದನ್ನು ವೀಡಿಯೋ ಮಾಡಿ ಅಂತ ನಾನು ನನ್ನ ಚಿಕ್ಕಪ್ಪನ ಕರೀತಾ ಇದ್ದೆ ಅಷ್ಟೇ. ಎಲ್ಲರೂ ಹೋಗ್ತಾಯಿದ್ವಿ. ಇನ್ನೂ ತುಂಬ ಜನ ಮಿಸ್ಸಿಂಗು. ಆ್ಯಕ್ಚುಲಾಗಿ ಇನ್ನೂ ಒಬ್ಬರು ನನ್ನ ಫೇವ್ರೆಟ್ ಪರ್ಸನ್ ಇದ್ದಾರೆ, ಸೌಮ್ಯಕ್ಕ ಅಂತೇಳಿ, ನಂದು ಅಕ್ಕನ ತಂಗಿ. ತುಂಬ ಜಾಲಿ ಪರ್ಸನ್ ಅವರು. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಚೆನ್ನಾಗಿ ಕೂಡ ಮಾತಾಡಿಸ್ತಾರೆ. ತುಂಬ ಖುಷಿಯಾಗುತ್ತೆ ಅವ್ರ ಜೊತೆ ಇರೋಕ್ಕೆ. ಅವ್ರು ನೈಟ್ಗೆ ಅಡುಗೆ ಪ್ರಿಪೇರ್ ಮಾಡಬೇಕಾಗಿರೋದ್ರಿಂದ ಅವ್ರು ಈ ವಿಡಿಯೋದಲ್ಲಿ ಬಂದಿಲ್ಲ. ನೆಕ್ಸ್ಟು ಬೀಚ್ ವೀಡಿಯೋದಲ್ಲೇ ಅವ್ರು ಇರ್ತಾರೆ. ಅವ್ರನ್ನ ಆವಾಗ ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ತುಂಬ ಹ್ಯಾಪಿ ಫೀಲ್ ಆಯಿತು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ತುಂಬ ದಿನಗಳಾದಮೇಲೆ ಇಷ್ಟು ಖುಷಿಯಾಗಿ, ಇಷ್ಟು ಎಂಜಾಯ್ ಆಗಿದ್ದಿದ್ದು ನಾನು. ಏನೋ ಒಂಥರ ರಿಲ್ಯಾಕ್ಸ್ ಫೀಲ್ ಅನ್ನಿಸ್ತು. ಬ್ಲಾಗ್ ಮಾಡೋ ಐಡಿಯಾ ಇರಲಿಲ್ಲ ನನಗೆ. ಎಲ್ಲರೂ ಹೇಳಿದ್ರಿಂದ ನಾನು ಮಾಡಿದ್ದೀನಿ ಅಷ್ಟೇ. ಹೇಳೋಕ್ಕಾಗಲ್ಲ, ಮೇ ಬಿ ನಾನು ನೆಕ್ಸ್ಟು ವೀಡಿಯೋಸ್ಗಳು ಬ್ಲಾಗ್ಸೇ ಆಗಿರ್ಬೋದು. ಗೊತ್ತಿಲ್ಲ ಹೇಗೆ ಮಾಡ್ತೀನಿ ಅಂತ. ಟೈಮ್ ಸಾಕಾಗ್ತಿರ್ಲಿಲ್ಲ. ಹಾಗಾಗಿ ನಾನು ವೀಡಿಯೋಸ್ನ ಕಂಟಿನ್ಯೂ ಆಗಿ ಹಾಕ್ತಿರ್ಲಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ, ಆದಷ್ಟು ಎಫರ್ಟ್ ಹಾಕ್ತೀನಿ. ಇನ್ಮೇಲೆ ಖಂಡಿತವಾಗ್ಲೂ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇಲ್ಲಿ ಇವರೇ ಇಬ್ಬರು ಜೋಡಿಯಾಗಿ ತಿರುಗ್ತಾಯಿದ್ರು. ಅದನ್ನು ನೋಡಿಬಿಟ್ಟು ಫ್ರಂಟಲ್ಲಿ ಹೋಗಿ ವೀಡಿಯೋ ಮಾಡಿ ಅಂತ ನಾನೇ ಹೇಳ್ತಾ ಇದ್ದೆ. ಆದರೆ ಇವ್ರದ್ದು ಕಾಮಿಡಿ ಏನಂತ ಹೇಳಿದ್ರೆ, ನನ್ನ ಮಗ ಇಲ್ಲಿಂದ ಕೈ ಇಟ್ಕೊಂಡು ಹೋದ. ಪಾರ್ಕಿಗೆ ಹೋಗೋ ಅಷ್ಟರಲ್ಲಿ ಆಟ ಆಡೋದನ್ನೆಲ್ಲ ನೋಡಿದ ತಕ್ಷಣ ಅವಳು ಕೈ ಬಿಟ್ಬಿಟ್ಟು ಓಡೋಕ್ಕೆ ಶುರು ಮಾಡಿಬಿಟ್ಟ. ಇದು ಅಮ್ಮ, ಚಿಕ್ಕಮ್ಮ ಮತ್ತು ಆಂಟಿ ಹಾಯ್ ಮಾಡ್ತಾ ಇದ್ದಾರೆ. ಏನೋ ಒಂಥರ ತುಂಬ ರಿಲ್ಯಾಕ್ಸ್ ಫೀಲ್ ಆಯಿತು. ತುಂಬ ಖುಷಿ ಆಯಿತು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಇದೇ ಪಾರ್ಕಿಗೆ ಹೋಗ್ತಾ ಇರೋದು ನಾವಿವಾಗ. ಅಮ್ಮ ಮತ್ತು ಚಿಕ್ಕಮ್ಮ ಏನೋ ಡೀಪಾಗಿ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಪಾರ್ಕಿಗೆ ಎಂಟ್ರಿ ಕೊಟ್ಟಾಯಿತು. ನೋಡ್ಬೋದು ನನ್ನ ಚಿಕ್ಕಪ್ಪನ ಹತ್ರ ನಾನು ವೀಡಿಯೋ ಮಾಡಿಸ್ಕೊಳ್ತಾ ಇದ್ದೀನಿ. ಬಂದಿದ ತಕ್ಷಣ ಅವನಿಗೆ ಇದೇ ಕಣ್ಣಿಗೆ ಕಾಣಿಸಿದ್ದು, ಅದರಲ್ಲೇ ಕೂತ್ಬಿಟ್ಟ. ತುಂಬ ಖುಷಿಯಾಗಿದ್ದರು. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿಕೊಂಡ್ರು. ಹಾಗೆ ಇವನು ಕೂಡ ಅವನೇನು ಮಾಡ್ತಾನೆ ಅದನ್ನು ಇವನು ತಿರುಗಿಸಿ ಮಾಡಲೇಬೇಕು ಅವನಿಗೆ. ಅವರಿಬ್ರದ್ದು ಅದೊಂಥರ. ಅವನೇನು ಮಾಡ್ತಾನೆ ಅದನ್ನು ಇವನು ಮಾಡ್ತಾನೆ, ಇವನೇನು ಮಾಡಬೇಕು ಅದನ್ನು ಅವ್ನು ಮಾಡೇ ಮಾಡ್ತಾನೆ. ಎಲ್ಲ ಚಿಕ್ಕಪ್ಪ ಎಲ್ಲದನ್ನು ಟ್ರೈ ಮಾಡಿ ನೋಡ್ತಾ ಇದ್ದಾರೆ. ಇಲ್ಲೊಂಥರ ಚೆನ್ನಾಗಿತ್ತು. ಖುಷಿಯಾಗಿ ಆಟ ಆಡಿದ್ವಿ ನಾವೆಲ್ಲರೂ. ತುಂಬ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ಹಾಯ್ ಮಾಡಿ ಅಂತ ಹೇಳ್ತಿದ್ದೆ. ಹಾಗೆ ಹಾಯ್ ಮಾಡಿದರು. ಹಾಗೆ ಇಲ್ಲಿ ನೋಡ್ಬೋದು ಇವಾಗ ಇವನು ಇಲ್ಲಿ ಟ್ರೈ ಮಾಡೋಕ್ಕೆ ಹೋಗ್ತಾನೆ, ಬಟ್ ಆಗ್ತಾ ಇರಲಿಲ್ಲ ಅವನಿಗೆ. ಅದು ಚಿಕ್ಕಮ್ಮನ ಮಗಳು ಮತ್ತು ಮಗ ಇಬ್ಬರು. ನನಗಂತೂ ಅವ್ರನ್ನ ಆಟಾಡ್ಸೋದ್ರೊಳಗೇ ಸಾಕಾಗಿ ಹೋಯಿತು. ಅಲ್ಲಿ ಇಲ್ಲಿ ಅಂತೇಳಿ ಓಡ್ತಾನೆ ಇದ್ದರು. ಅಮ್ಮನೂ ಕೂಡ ಅಷ್ಟೇ ತುಂಬ ಹಿಡಿಯೋಕ್ಕೆ ಟ್ರೈ ಮಾಡ್ತಿದ್ರು. ಅವ್ರಿಗೆ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ತುಂಬ ಖುಷಿಯಾಗಿ ಓಡಾಡ್ತಿದ್ರು ಆ ಕಡೆ ಈ ಕಡೆ ಅಂತ ಹೇಳ್ಬಿಟ್ಟು. ಈಗ ಅಲ್ಲಿ ಅವನು ಜಾರಬಂಡಿಯಲ್ಲಿ ಕೂರಬೇಕು ಅಂತ ಹೇಳ್ದ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ನಂದು ಅಕ್ಕನ ಮಗಳು. ಇವರು ಇಲ್ಲಿಂದ ವಾಕ್ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ವೀಡಿಯೋ ಮಾಡೋಕ್ಕೆ ಅಂತ ನಿಂತ್ಕೊಂಡಿದ್ದಾರೆ ಇಬ್ಬರು, ಫೋಟೋ ಮತ್ತು ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ. ಹಾಗೆ ಇಲ್ಲಿ ಜಾರ ಬಂಡಿಯಲ್ಲಿ ಕೂರಬೇಕು ಅಂತೇಳ್ಬಿಟ್ಟು ತುಂಬ ಹಠ ಮಾಡಿದರು. ಹಾಗಾಗಿ ಕೂರಿಸ್ದೆ, ಬಟ್ ಅಲ್ಲಿ ಜಾರ್ತಾನೇ ಇರಲಿಲ್ಲ.
ತುಂಬ ಟ್ರೈ ಮಾಡ್ದವನು, ಹೆದರಿಕೆನೂ ಇತ್ತು ಅವನಿಗೆ. ತುಂಬ ದಿನ ಆಗಿತ್ತು. ಬ್ಯಾಂಗ್ಳೂರಲ್ಲಿ ಪಾರ್ಕಿಗೆ ಕರ್ಕೊಂಡೋಗಿ ಅಲ್ಲಿ ಆಟಾಡಿದ ರೂಢಿ ಇತ್ತು. ಬಟ್ ಈಗ ತುಂಬ ದಿನ ಆಯಿತು ಅಲ್ಲಿ ಹೋಗಿ ಆಟಾಡಿ ಮರ್ತಿದ್ದಾನೆ. ಹಾಗಾಗಿ ಅದ್ರಲ್ಲಿ ಕೂರಕ್ಕೆ ಸ್ವಲ್ಪ ಭಯ ಆಯಿತು. ಚಿಕ್ಕವನು ಅಷ್ಟೇ, ಅವ್ನು ಹೋದ ಅನ್ನೋ ಖುಷಿಯಾಗಿ ಇವನು ಹೋದ. ಬಟ್ ಅವನಿಗೂ ತುಂಬ ಭಯ ಆಯಿತು ಜಾರಕ್ಕೆ. ಹಾಗೆ ಈ ಹುಡುಗನ ತುಂಬ ಅಂದರೆ ತುಂಬ ಹಚ್ಕೊಂಡ್ಬಿಟ್ಟಿದ್ದ ಚಿಕ್ಕವನು. ಅವರಿಬ್ಬರು ತುಂಬ ಖುಷಿಯಾಗಿ ಜಾಲಿಯಾಗಿ ಅವನ ಜೊತೆ ಆಟಾಡ್ತಾಯಿದ್ರು. ಅವನು ಫುಲ್ ಎತ್ಕೊಂಡು ಅವನ್ನ ಮುದ್ದಾಡಿಕೊಂಡು ಅವನ ಜೊತೆಗೆ ಅವನ್ನ ಕೂರಿಸ್ಕೊಂಡು ಅವನ ಜೊತೆಗೆ ಅವ್ನು ಮಲಗಿಸ್ಕೊಂಡು ಆಯಿತಾ. ಅವನಿಗೆ ಮಕ್ಕಳಂದರೆ ತುಂಬ ಇಷ್ಟ ಅಂತೆ. ಹಾಗಾಗಿ ಅವನು ಈ ಮಕ್ಕಳನ್ನು ಹಂಗೆ ಖುಷಿಯಾಗಿ ಇಟ್ಕೊಂಡಿದ್ದ. ಸೊ ಅವನು ತಳ್ಳಿಬಿಡು ತಳ್ಳು ಅಂತ ನಾನು ಹೇಳಿದ್ದಕ್ಕೆ ಅವನು ತಳ್ಳಿಬಿಟ್ಟ. ಆಮೇಲೆ ಜಾರಕ್ಕೆ ಸ್ವಲ್ಪ ಧೈರ್ಯ ಬಂತು. ಆಮೇಲಿಂದ ಕಂಟಿನ್ಯೂ ಆಗಿ ಜಾರಕ್ಕೆ ಸ್ಟಾರ್ಟ್ ಮಾಡ್ದ. ಈಗ ಚಿಕ್ಕವನು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಮೇಲಿಂದ ಸ್ಟಾರ್ಟ್ ಮಾಡ್ತಾನೆ. ಬಟ್ ಅವನಿಗೆ ಭಯ, ಅಲ್ಲೇ ಕುತ್ಕೊಂಡ್ಬಿಟ್ಟ. ತುಂಬ ತಲ್ಲೇ ಕುತ್ಕೊಂಡ, ಬಾ ಅಂದರೂ ಬರಲಿಲ್ಲ. ಆಮೇಲೆ ಅವನ ಹೆಸರು ಪ್ರಣವ್ ಅಂತೇಳಿ. ಅವನು ಹೋಗಿ ಅವ್ನು ನಮ್ಮ ತೊಡೆ ಮೇಲೆ ಕೂರಿಸ್ಕೊಂಡು ತಳ್ಳಿಬಿಡು ಅಂತ ಹೇಳ್ದೆ ನಾನು. ಅವ್ನು ತೊಡೆ ಮೇಲೆ ಕೂರಿಸ್ಕೊಳ್ಳೋ ಥರ ಮಾಡಿ ಅವನ್ನ ಒಬ್ಬನೇ ತಳ್ಳಿಬಿಟ್ಟ. ಅಲ್ಲಿಂದ ಅವನಿಗೂ ಧೈರ್ಯ ಬಂತು ಆಟಾಡೋಕ್ಕೆ. ಹೋಗು ಅಂದರೂ ಅವ್ನು ಹೋಗ್ತಾನೆ ಇರಲಿಲ್ಲ, ಅಷ್ಟು ಭಯ ಆಗಿತ್ತು ಅವನಿಗೆ. ಅವ್ನು ಕೂತ್ಬಿಟ್ಟು ಅವನ್ನ ತೊಡೆ ಮೇಲೆ ಕೂರಿಸ್ಕೊಳ್ತೀನಿ ಅಂತ ಹೇಳಿದ್ಮೇಲೆ ಅವ್ನು ಬರೋಕ್ಕೆ ಒಪ್ಕೊಂಡ. ಇವನು ನಾನು ಹೋಗ್ತೀನಿ ಅಂತ ಹೇಳ್ದ. ಹಾಗೆ ಅವನು ಹೋಗ್ತೀನಿ ಅಂತ ಹೇಳಿದ್ರೆ ಅವ್ನು ಕೀಟ್ಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಇಲ್ಲಿ ತಂಗಿ ಕರಿತಾನೆ ಇದ್ಲು, ಬಾ ಅಂತ ಹೇಳಿಬಿಟ್ಟು. ಸೊ ಹಿಂಗೆ ಕೂರಿಸ್ಕೊಂಡಾದ್ಮೇಲೆ ಅವನೊಬ್ಬನೇ ತಳ್ಳಿಬಿಡ್ತಾನೆ. ತುಂಬ ಭಯ ಆಗಿತ್ತು ಅವನಿಗೆ. 1-2 ಸಲ ಆಟಾಡಿದ್ಮೇಲೆ ಧೈರ್ಯ ಬಂತು. ನೆಕ್ಸ್ಟ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ. ಅಷ್ಟರಲ್ಲಿ ಇನ್ನೂ ಏನೋ ಬೇರೆ ನೋಡಿದ್ದಕ್ಕೆ ಅಲ್ಲೋದ. ಜೋಕಾಲಿ ಇತ್ತು, ನಾವೆಲ್ಲ ಜೋಕಾಲಿಯೆಲ್ಲ ಆಡಿದ್ವಿ, ರೀಲ್ಸ್ ಮಾಡಿದ್ವಿ, ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಇವರಿಬ್ಬರಂತೂ ದೊಡ್ಡವರು ಅನ್ನೋ ಫೀಲೇ ಬರಲಿಲ್ಲ. ತುಂಬ ಅಂದರೆ ತುಂಬ ಕಾಮಿಡಿಯಾಗಿತ್ತು. ನಾವು ಅದರಲ್ಲೂ ಲಾಸ್ಟ್ ಡೇ ನೈಟು ಅಂತೂ ಸಖತ್ ಎಂಜಾಯ್ ಮಾಡಿದ್ವಿ. 1 ಗಂಟೆವರೆಗೆಲ್ಲ ನಾವು ತುಂಬ ನಕ್ಕಿದ್ದೀವಿ. ಎಷ್ಟು ನಕ್ಕಿದ್ದೀವಿ ಅಂದರೆ ಅಷ್ಟು ಖುಷಿಯಾಗಿ ನಕ್ಕಿದ್ದೀವಿ. ಕಾಮಿಡಿ ಅಷ್ಟು ಕಾಮಿಡಿಯಾಗಿತ್ತು. ಹಾಗೆ ಇಲ್ಲಿ ನಾವು ಬೀಚ್ಗೆ ಬಂದ್ವಿ. ಬೀಚಲ್ಲಿ ಅಮ್ಮ ಮತ್ತು ನನ್ನ ಚಿಕ್ಕ ಮಗ ಇಬ್ಬರು ಬರಲೇ ಇಲ್ಲ. ಅವರು ತುಂಬ ಹೆದ್ರುಕೊಂಡ್ರು. ನಾವೆಲ್ಲ ಆಟಾಡಿದ್ವಿ. ನಾನು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾನು ನೀರಲ್ಲಿ ಆಟಾಡಿದೆ. ಅಲ್ಲಿವರೆಗೂ ನನ್ನ ಮಗನ ಆಟಾಡಿಸ್ತಾ ಇದ್ದೆ. ವೀಡಿಯೋನ ನಾನಿಲ್ಲಿ ಫಾಸ್ಟ್ ಮಾಡಿದ್ದೀನಿ, ತುಂಬ ಲೆಂತ್ ಆಗಿಬಿಡುತ್ತೆ ವೀಡಿಯೋ ಅಂತ ಹೇಳ್ಬಿಟ್ಟು ಆದಷ್ಟು ಫಾಸ್ಟ್ ಮಾಡಿ ಹಾಕಿದ್ದೀನಿ. ಮಕ್ಕಳನ್ನೆಲ್ಲ ನಾವು ಒಂದು ಸೈಡಲ್ಲಿ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ವಿ. ಅವನಂತೂ ಮಧ್ಯಕ್ಕೆ ಹೋಗೋಕೆ ಹಠ ಮಾಡ್ತಾಯಿದ್ದ, ಆದರೂ ಬಿಡಲಿಲ್ಲ, ಸೈಡಲ್ಲೇ ಕೂರಿಸ್ಕೊಂಡು ಆಟ ಆಡಿದ್ವಿ. ಇವನು ಅಷ್ಟೇ, ಹೋಗೋವರೆಗೂ ನಾನು ನೀರಲ್ಲಿ ಹೋಗಲ್ಲ ಅಂತಲೇ ಹೇಳ್ತಿದ್ದ. ಆಮೇಲೆ ಫುಲ್ ಎಂಜಾಯ್ ಮಾಡಿಬಿಟ್ಟ. ಚಿಕ್ಕಪ್ಪ ಮತ್ತು ಅವನು, ಚಿಕ್ಕಮ್ಮ, ಆಂಟಿ 4 ಜನನೂ ಮಧ್ಯದಲ್ಲಿ ಹೋಗ್ಬಿಟ್ಟು ತುಂಬ ಖುಷಿಯಾಗಿ ಆಟ ಆಡ್ಕೊಂಬಂದರು. ಹಾಗೆ ಮತ್ತೆ ತಂಗಿ ಕೈಯಲ್ಲಿ ವೀಡಿಯೋ ಮಾಡಿಕೊಡು ಅಂತ ಹೇಳಿದ್ದಕ್ಕೆ ಅವಳು ಅಲ್ಲಿಂದ ಫಸ್ಟಿಂದ ವೀಡಿಯೋ ಮಾಡ್ಕೊಂಬಂದ್ಲು. ಆ ಕ್ಲಿಪ್ ಕೂಡ ಇತ್ತು, ಅದಕ್ಕೆ ಆ್ಯಡ್ ಮಾಡಿಕೊಂಡೆ. ನನ್ನ ಮಗ ಅಂತೂ ನೀರಲ್ಲಿ ತುಂಬಾ ಎಂಜಾಯ್ ಮಾಡ್ದೆ. ಅವನಿಗೆ ನೀರಂದರೆ ಫಸ್ಟೇ ಇಷ್ಟ. ಚಿಕ್ಕವನಿಗೆ ನೀರಂದರೆ ಆಗಲ್ಲ. ಫುಲ್ಲು ಆಟ ಆಡ್ಬಿಟ್ಟ. ಇವನು ನೀರಲ್ಲಿ ಸ್ವಲ್ಪ ಬಿಟ್ಟಿದ್ದಕ್ಕೆ ಜೋರಾಗಿ ಹತ್ಬಿಟ್ಟು ವಾಪಸ್ ಓಡೋದ. ಹಾಗೆ ಇದು ಬೀಚಲ್ಲೆಲ್ಲ ಆಟ ಆಡಾದ್ಮೇಲೆ ಒಂದು ಸೈಡಲ್ಲಿ ನಾವು ಈ ರೀತಿ ಒಂದು ಟಾರ್ಪಲ್ ಹಾಕ್ಬಿಟ್ಟು ಕೂತಿದ್ವಿ. ಎಲ್ಲರೂ ಕೂತಿದ್ವಿ ಇಲ್ಲಿ. ಹಾಗೆ ಮದರ್ಸ್ ಡೇ ಇದ್ದಿದ್ದರಿಂದ ಅವತ್ತು ಮದರ್ಸ್ ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ಇವರೇ ಸೌಮ್ಯಕ್ ಅಂತೇಳಿ ನನ್ನ ಫೇವ್ರೆಟ್ ಪರ್ಸನ್ನು. ಅಲ್ಲಿ ಅಷ್ಟು ಕ್ಲೋಸ್ ಆಗಿದ್ದರು, ಅಷ್ಟು ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಹಾಗೆ ಇವರೆಲ್ಲ ಅಪ್ಪನ ಅಕ್ಕ ಮತ್ತು ಸೇಮ್ ಏಜ್ ಅವರು ಇದ್ದಾರೆ. ಹಾಗೆ ಅವರ ದೊಡ್ಡಮ್ಮ ಎಲ್ಲರಿಗೂ ಸೇರಿ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡಿ ಅವರು ಬ್ಯಾಂಗಲ್ಸ್ನ ಕೊಟ್ಟರು ಎಲ್ಲರಿಗೂ, ಒಂದೊಂದು ಡಜನ್ನ. ತುಂಬ ಖುಷಿಯಾಗಿರ್ತಾರೆ ಅಂತ ಅನಿಸುತ್ತೆ. ಎಲ್ಲರೂ ಜೊತೆಯಲ್ಲೇ ಇರ್ತಾರೆ. ಎಲ್ಲ ಏನು ಫಂಕ್ಷನ್ ಇದ್ದರೂ ಒಟ್ಟಿಗೆ ಸೇರ್ತಾರೆ. ತುಂಬ ಖುಷಿಯಾಗುತ್ತೆ. ಎಲ್ಲೋ ಒಂದು ಮೂಲೆಯಲ್ಲಿ ಒಬ್ಬೊಬ್ಬರೇ ಇರೋದ್ರಿಗಿಂತ ಈ ರೀತಿ ಫ್ಯಾಮಿಲಿಲಿದ್ದರೆ ಚೆನ್ನಾಗಿರುತ್ತೆ ಅನ್ನೋ ಫೀಲ್ ಬಂತು. ಖುಷಿಯಾಗಿತ್ತು ನೋಡೋಕ್ಕೆ. ತುಂಬ ಒಂಥರ ಏನೋ ಒಂಥರ
ಹೊಸ ಫೀಲ್ ಬಂತು ನನಗೆ. ನನ್ನ ಅತ್ತೆ ಫ್ಯಾಮಿಲಿಯಲ್ಲಿ ಈ ರೀತಿ ಇದ್ದಾರೆ, ಏನೇ ಒಂದು ಫಂಕ್ಷನ್ ಇದ್ದರೂ ಎಲ್ಲರೂ ಒಟ್ಟಿಗೆ ಬರೋದು. ಅದಾದಮೇಲೆ ನಾನು ಇಲ್ಲೇ ನೋಡಿರೋದು ಸೇಮ್ ಹಾಗೆಯೇ, ಏನಿದ್ರೂ ಎಲ್ಲ ಒಟ್ಟಿಗೆ ಸೇರ್ತಾರೆ. ಹಾಗೆ ನೈಟ್ ಡಿನ್ನರ್ ಕೂಡ ಇಲ್ಲೇ ಇತ್ತು. ಡಿನ್ನರೆಲ್ಲ ಆದಮೇಲೆ ನಾವು ಕೇಕ್ ಕಟ್ಟಿಂಗ್ ಮಾಡಿದ್ದು. ಹಾಗೆ ಕೇಕ್ ಎಲ್ಲ ಕಟ್ಟಾದಮೇಲೆ ಎಲ್ಲರಿಗೂ ತಿನ್ನಿಸ್ಬಿಟ್ಟು ಮುಖಕ್ಕೆಲ್ಲ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಆಟಾಡಿದ್ವಿ. ಹಾಗೆಯೇ ಕೇಕ್ ಎಲ್ಲ ಕಟ್ಟಾದಮೇಲೆ ಸ್ಪ್ರೇನೆಲ್ಲ ಫುಲ್ ಅವ್ರ ತಲೆಗೆ ಫುಲ್ ಸ್ಪ್ರೇ ಮಾಡಿಬಿಟ್ರು. ಅಜ್ಜಿ ಕೈ ಹಿಡ್ಕೊಂಡು ಎಲ್ಲರೂ ಕೇಕ್ ಕಟ್ ಮಾಡ್ತಾಯಿದ್ದಾರೆ. ಇಲ್ಲೇ ಅನ್ನ ಸಾಂಬಾರು ಎಲ್ಲ ತೊಗೊಂಬಂದಿದ್ರು. ಇಲ್ಲೇ ಊಟ ಮಾಡಿಬಿಟ್ಟು ಮಕ್ಕಳಿಗೂ ಊಟ ಮಾಡಿಸ್ಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡಿದ್ದು. ಊಟಕ್ಕೆ ತಿಳಿಸಾರು, ಕಬಾಬು, ಗ್ರೇವಿ ಇತ್ತು. ಅದು ಮಾತ್ರ ನನ್ನ ಫೇವ್ರೇಟ್ ಆಗಿಬಿಡ್ತು. ನಾನು ತಿಂತಾನೇ ಇರಲಿಲ್ಲ, ಅಲ್ಲೊಂದ್ಮೇಲೆ ಫೇವ್ರೇಟ್ ಆಗಿಬಿಡ್ತು. ಹೀಗೆ ಮದರ್ಸ್ ಡೇನ ಸೆಲೆಬ್ರೇಷನ್ ಮಾಡಿಕೊಂಡು 10:30, 11 ನೈಟ್ ಆವಾಗ ನಾವು ಮನೆಗೆ ಹೋಗಿದ್ದು. ಅಲ್ಲಿವರೆಗೂ ನಾವು ಅಲ್ಲೇ ಇದ್ವಿ, ಬೀಚಲ್ಲೇ. ಅದಾದಮೇಲೆ ಹೋಗ್ಬಿಟ್ಟು ಫುಲ್ ಸ್ನಾನ ಎಲ್ಲ ಮಾಡಿ ಮಕ್ಕಳಿಗೂ ಸ್ನಾನ ಮಾಡಿಸಿ ಆಮೇಲೆ ಮಲಗಿದ್ದು. ಅದೇನೋ ಗೊತ್ತಿಲ್ಲ, ಬೀಚಲ್ಲಿ ಚೆನ್ನಾಗಿ ಆಟಾಡ್ತಾಯಿದ್ದ. ನೆಕ್ಸ್ಟ್ ಡೇ ನೋಡಿದ್ರೆ ದೊಡ್ಡ ಮಗನಿಗೆ ಕಾಲಲ್ಲೆಲ್ಲ ನೀರು ಕುಳ್ಳೆ ಥರ ಇದ್ಬಿಟ್ಟು ಅದು ಫುಲ್ಲು ಇನ್ಫೆಕ್ಷನ್ ಆಗಿಬಿಡ್ತು. ಹಾಸ್ಪಿಟಲಲ್ಲಿ ಹೋಗಿ ಕೇಳಿದಾಗ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿಬಿಟ್ರು. ಅದು 3 ಡೇಸ್ವರೆಗೂ ಇದಾಗಿರಲಿಲ್ಲ, ಫುಲ್ಲು ಕಾಲೆಲ್ಲ ಊದ್ಬಿಟ್ಟಿತ್ತು. ಯಾಕಂಗಾಯ್ತು ಅಂತಲೇ ಗೊತ್ತಿಲ್ಲ. ಫಸ್ಟ್ ಟೈಮ್ ಬೀಚಲ್ಲಿ ಆಡಿದ್ದು ಹೌದು, ಬಟ್ ಕಾಲೆಲ್ಲ ಆ ರೀತಿ ಇನ್ಫೆಕ್ಷನ್ ಆಗಿಬಿಡ್ತು. ನೋಡೋಕ್ಕೆ ತುಂಬ ಬೇಜಾರಾಗಿತ್ತು. ಬಟ್ ಈಗ ಪರವಾಗಿಲ್ಲ, 3 ಡೇಸ್ ಆದಮೇಲೆ ರಿಕವರ್ ಆಗಿದೆ. ಸೊ ಹೀಗಿತ್ತು ಮದರ್ಸ್ ಡೇ ಸೆಲೆಬ್ರೇಷನ್. ಇದು ಅನ್ಫಾರ್ಚುನೇಟ್ಲಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾಡ್ತಾರೆ ಅಂತ ಹೇಳಿಬಿಟ್ಟು. ತುಂಬ ಲೇಟ್ ನೈಟ್ ಆಯಿತು. ತುಂಬ ಹೊತ್ತು ನಾವು ಹಾಗೆ ಬೀಚಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ರೀತಿ ಬೀಚಲ್ಲಿ ಆಟ ಆಡೋದಾಗಿರ್ಬೋದು, ಬೀಚಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಸ್ನ್ಯಾಕ್ಸ್ ತಿನ್ಕೊಳ್ಳೋದಾಗಿರ್ಬೋದು, ಹಾಗೆ ನೈಟು ಡಿನ್ನರ್ ಇಲ್ಲೇ ಮಾಡೋದಾಗಿರ್ಬೋದು. ಹಾಗೆಯೇ ಈ ಕೇಕ್ ಕಟ್ಟಿಂಗ್ ಕೂಡ ಅಷ್ಟೇ. ಅಜ್ಜಿ ಎಲ್ಲರಿಗೂ ಅವ್ರವ್ರ ಮಕ್ಕಳಿಗೆ ಕೇಕ್ ತಿನ್ನಿಸ್ತಾಯಿದ್ರು. ಇವರು ಎಲ್ಲರಿಗೂ ಬಳೆ ಸೈಜ್ನ ಅದ್ರಲ್ಲಿ ಬರ್ಕೊಂಬಂದಿದ್ರು. ಅದನ್ನು ನೋಡಿ ನೋಡಿ ಬಳೆನೆಲ್ಲರಿಗೂ ಶೇರ್ ಮಾಡ್ತಾಯಿದ್ರು. ಹಾಗೆ ಉಳ್ದಿದ್ದ ಕೇಕ್ನೆಲ್ಲ ಮುಖಕ್ಕೆ ಹಚ್ಕೊಂಡ್ಬಿಟ್ಟು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸುಮಾರು ಹೊತ್ತು ಅದೇ ಆಟನೇ ಆಯಿತು, ಒಬ್ಬರಿಂದೊಬ್ರಿಗೆ ಮುಖಕ್ಕೆ ಹಚ್ಚೋದೆ. ಹಾಗೆ ಇದಿಷ್ಟು ಸಂಡೇ ಪೂರ್ತಿ ಡೇ ನಾವು ಯಾವ ರೀತಿ ಸ್ಪೆಂಡ್ ಮಾಡಿದ್ವಿ ಅದ್ರ ವಿಡಿಯೋ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಆ ದಿನ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ, ಅಷ್ಟು ಎಂಜಾಯ್ ಆಗಿದ್ವಿ, ಎಂಜಾಯ್ ಮಾಡಿದ್ವಿ ಕೂಡ ಹೌದು. ಮಕ್ಕಳು ಕೂಡ ತುಂಬಾ ಖುಷಿಯಾಗಿದ್ದರು, ತುಂಬಾ ಎಂಜಾಯ್ ಮಾಡಿದ್ರು. ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆಲ್ಲ ನಾವೆಲ್ಲೂ ಹೋಗಲಿಲ್ಲ, ಮನೇಲೇ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಸಂಜೆ ನಾವಿಲ್ಲಿ ಬಂದುಬಿಟ್ಟು ಒಂದು ಫೀಲ್ಡಿಗೆ ಬಂದ್ವಿ. ಇವ್ರು ಯಾವಾಗಲೂ ರೆಗ್ಯುಲರಾಗಿ ಇಲ್ಲೇ ಎಲ್ಲ ಆಟ ಆಡೋದಂತೆ. ಹಾಗಾಗಿ ನಾವು ಈ ಫೀಲ್ಡಿಗೆ ಬಂದ್ವಿ. ಇಲ್ಲಿ ಎಲ್ಲರೂ ಸೇರಿಬಿಟ್ಟು ಕಣ್ಣ ಮುಚ್ಚಾಲೆ ಆಟ ಆಡಿದ್ವಿ. ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಕೂಡ ಆಟ ಆಡಿದ್ವಿ. ಸಖತ್ತಂದರೆ ಸಖತ್ ಎಂಜಾಯ್ ಮಾಡಿದ್ವಿ. ಗೇಮ್ ಅಂತೂ ತುಂಬ ಚೆನ್ನಾಗಾಯಿತು. ಒಂದು 6 o'clockವರೆಗೆಲ್ಲ ಆಟ ಆಡಿದ್ವಿ. ಅದಾದಮೇಲೆ ಟೈಮ್ ಆಯಿತು, ಕತ್ಲಾಗಕ್ಕಾಯಿತು ಅಂತೇಳ್ಬಿಟ್ಟು ಎಲ್ಲ ವಾಪಸ್ ಮನೆಗೆ ಹೋದ್ವಿ. ಹಾಗೆಯೇ ಬಸ್ಸಲ್ಲಿ ಬಂದುಬಿಟ್ಟು ತುಂಬ ಟಯರ್ಡ್ ಫೀಲ್ ಅನ್ನಿಸ್ತು ಅಂತೇಳ್ಬಿಟ್ಟು ನಾವು ಹೋಗುವಾಗ ಟ್ರೈನಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಸೊ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ 5:30ಗೆಲ್ಲ ನಾವು ಟ್ರೈನಿಗೆ ಹೊರಡಬೇಕಿತ್ತು. ಹಾಗಾಗಿ ಇನ್ನೂ ಬಟ್ಟೆನೆಲ್ಲ ಏನೂ ಪ್ಯಾಕ್ ಮಾಡಿಟ್ಟಿರಲಿಲ್ಲ. ಸೊ ಹೋಗಿ ಪ್ಯಾಕ್ ಮಾಡಬೇಕಿತ್ತು. ಹಾಗಾಗಿ ನಾವು ತುಂಬ ಹೊತ್ತು ಆಡೋಕ್ಕಾಗಲಿಲ್ಲ. ಅಷ್ಟೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನನ್ನ ಫ್ಯಾಮಿಲಿ ಜೊತೆ ತೆಗ್ದಿರೋ ಫೋಟೋಸ್ನೆಲ್ಲ ಲಾಸ್ಟಿಗೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಹಾಗೆ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ವಿಡಿಯೋ ಕಂಟಿನ್ಯೂ ಆಗಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತವಾಗ್ಲೂ ಇದೇ ರೀತಿ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋನ ನನ್ನ ಫ್ಯಾಮಿಲಿ ಕೂಡ, ಫೋಟೋಸಲ್ಲಿರೋರು ಕೂಡ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್. ತುಂಬ ಹ್ಯಾಪಿಯಾಗಿದ್ವಿ. ನಾವೆಲ್ಲ ಇಷ್ಟು ಖುಷಿಯಾಗಿರೋದಕ್ಕೆ ಕಾರಣ ನೀವೇನೆ. ಹಾಗಾಗಿ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವೀಡಿಯೋನ ನೋಡ್ತಿರೋ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ಒಳ್ಳೆ ವೀಡಿಯೋ ಜೊತೆಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.